ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಸಾಲ ಕೊಡುವುದಾಗಿ ಕೋಟ್ಯಾಂತರ ಹಣ ಪಡೆದು ವಂಚಿಸಿರುವಂತ ಪ್ರಕರಣ ಬೆಳಕಿಗೆ ಬಂದಿದೆ. ನಟೋರಿಯಸ್ ವಂಚಕ ರೋಹನ್ ಸಲ್ಡಾನಾ ಬಂಧನವಾಗಿದೆ. ಇದೇ ಪ್ರಕರಣದಲ್ಲಿ ಮಲೇಷ್ಯಾ ಯುವತಿಯ ಜೊತೆಗೆ ಪಾರ್ಟಿ ವೇಳೆ ಪೊಲೀಸರು ಎಂಟ್ರಿ ಕೊಟ್ಟಿದ್ದಾರೆ. ಮಂಗಳೂರಿನ ಜಪ್ಪಿನಮೊಗೂರಿನಲ್ಲಿ ಐಷಾರಾಮಿ ಬಂಗಲೆಯಲ್ಲಿದ್ದ ಈತ. ನಿನ್ನೆ ರಾತ್ರಿ ರೋಹನ್ ಐಷಾರಾಮಿ ಬಂಗಲೆಯಲ್ಲಿ ಪಾರ್ಟಿ ಮಾಡ್ತಿದ್ದ. ಪಾರ್ಟಿ ವೇಳೆನೆ ಈತನನ್ನ ಪೊಲೀಸರು ಬಂಧಿಸಿದ್ದಾರೆ. ಉದ್ಯಮಿ ನೀಡಿದ ದೂರಿನ ಮೇರೆಗೆ ಇದೀಗ ರೋಹನ್ ಬಂಧನವಾಗಿದೆ. ಸಾಲ ಕೊಡೋದಾಗಿ ಕೋಟ್ಯಾಂತರ ರೂಪಾಯಿ ಹಣ ಪಡೆದು ಈತ ವಂಚನೆ ಮಾಡ್ತಾ ಇದ್ದ ಅನ್ನೋದು ಗೊತ್ತಾಗಿದೆ. ರೋಹನ್ ಸಲ್ಡಾನನನ್ನ ಇದೀಗ ಪೊಲೀಸರು ಬಂಧಿಸಿದ್ದಾರೆ. ಮಲೇಷ್ಯಾ ಯುವತಿ ಜೊತೆಗೆ ಈತ ಪಾರ್ಟಿ ಮಾಡ್ತಾ ಇದ್ದಂತೆ. ಈ ಸಂದರ್ಭ ಪೊಲೀಸರು ಎಂಟ್ರಿ ಕೊಟ್ಟಿದ್ದಾರೆ. ಈತನನ್ನ ಬಂಧಿಸಿದ್ದಾರೆ. ಜಪ್ಪಿನ ಮೊಗೂರಿನಲ್ಲಿ ಐಷಾರಾಮಿ ಬಂಗಲೆ ಇದೆ. ನಿನ್ನೆ ರಾತ್ರಿ ಇದೇ ಬಂಗಲೆಯಲ್ಲಿ ಪಾರ್ಟಿ ಮಾಡ್ತಾ ಇದ್ದಂತ ಸಂದರ್ಭ ಪೊಲೀಸರು ಹೋಗಿದ್ದಾರೆ. ಆತನನ್ನ ಬಂಧಿಸಿದ್ದಾರೆ. ಉದ್ಯಮಿಯೊಬ್ಬರು ಕೊಟ್ಟಿರುವಂತಹ ದೂರಿನ ಮೇರೆಗೆ ಇದೀಗ ರೋಹನ್ ಅನ್ನ ಬಂಧಿಸಲಾಗಿದೆ. ಈತ ಸಾಲ ಕೊಡೋದಾಗಿ ಹೇಳಿ ವಂಚನೆ ಮಾಡ್ತಾ ಇದ್ದ, ಜೊತೆಗೆ ಬೇರೆ ಬೇರೆ ವ್ಯವಹಾರಗಳಲ್ಲೂ ಕೂಡ ತೊಡಗಿಸಿಕೊಂಡಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಇದು ಜಪ್ಪಿನಮೊಗೂರು ಮಂಗಳೂರು ನಿವಾಸದ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಹಾಗೆ ಆತನ ಫೋಟೋ ರೋಹನ್ ಸಲ್ಡಾನಾ ಅಂತ. ಈತನನ್ನ ಇದೀಗ ಪೊಲೀಸರು ಬಂಧಿಸಿದ್ದಾರೆ. ಆಮೇಲೆ ಇದು ಸೀಕ್ರೆಟ್ ರೂಮ್ ಅನ್ನೋದು ನೆನಪಿರ್ಲಿ. ಯಾರಾದ್ರೂ ಪೊಲೀಸರು ಬಂದಾಗ ಅಡಿಗೆ ಕೂತ್ಕೊಳ್ಳೋದಕ್ಕೆ ಮನೆ ಒಳಗೇನೆ ಒಂದು ಸೀಕ್ರೆಟ್ ರೂಮ್ ಅನ್ನ ಮಾಡ್ಕೊಂಡಿದ್ದಂತೆ. ಆ ಡೋರ್ ಓಪನ್ ಮಾಡಿದ್ರೆ ಐಷಾರಾಮಿ ರೂಮ್ ಇತ್ತಂತೆ ಅದ್ರ ಒಳಗಡೆ. ರೋಹನ್ ಸಲ್ಡಾನಾ ಮನೆ ನೋಡಿ ಪೊಲೀಸರೇ ಶಾಕ್ ಆಗಿದ್ದಾರೆ. ಕೋಟ್ಯಾಂತರ ಮೌಲ್ಯದ ಮದ್ಯದ ಬಾಟಲ್ಗಳು ಪತ್ತೆಯಾಗಿದೆ. ಮನೆಗೆ ಬರುವ ಗೆಸ್ಟ್ಗಳಿಗೆ ಕೊಡೋದಕ್ಕೆ ಐಷಾರಾಮಿ ಬಂಗಲೆ ಇದು. ಅದ್ರ ಒಳಗಿರುವಂತಹ ರೂಮ್. ನಮ್ಮ ಪ್ರತಿನಿಧಿ ಪೃಥ್ವಿ ಇದಕ್ಕೆ ಸಂಬಂಧಪಟ್ಟಾಗೆ ಮಾಹಿತಿಯನ್ನ ಕೊಡ್ತಾರೆ. ಪೃಥ್ವಿ, ಈತ ಏನೇನ್ ವ್ಯವಹಾರಗಳನ್ನ ಮಾಡ್ತಾ ಇದ್ದ, ಯಾರಿಗ್ ಮೋಸ ಮಾಡಿದ್ದ, ಯಾರು ಮೊದಲು ಬಂದು ದೂರನ್ನ ಕೊಟ್ಟಿರೋದು, ಏನೇನಾಗಿತ್ತು, ಈತನ ಹಿಸ್ಟ್ರಿ ಬಗ್ಗೆ ಏನ್ ಗೊತ್ತಾಗ್ತಾ ಇದೆ ಪೃಥ್ವಿ? ಖಂಡಿತ ಚೈತ್ರ, ಈತ 2016ವರೆಗೂ ಸಾಮಾನ್ಯನಾಗಿದ್ದ. ಅದಾದ ಬಳಿಕ ಇಂಥ ವಂಚನೆ ಜಾಲ ಕಿಳಿದಿರುವಂಥದ್ದು. ಒಂದು ಹಂತದ ಬಿಸ್ನೆಸ್ ಲಾಸ್ ಆದಮೇಲೆ ವಂಚನೆಗಿಳಿದಿದ್ದ. ಆತ ಮಾಡ್ತಿದ್ದಿಷ್ಟೇ, ಯಾರಾದರೂ ದೊಡ್ಡ ದೊಡ್ಡ ಉದ್ಯಮಿಗಳು ಸಾಲ ಬೇಕಾದರೆ ಅವರಿಗೆ ಸಾಲ ಕೊಡಿಸ್ತೀನಿ ಅಂತ ಹೇಳುವಂಥದ್ದು, ಮತ್ತೆ ಆ ಸಾಲವನ್ನು ಕೊಡಿಸೋ ರೂಪದಲ್ಲಿ ಸ್ಟಾಂಪ್ ಡ್ಯೂಟಿನ ತೋರಿಸ್ಕೊಳ್ಳೋಂಥದ್ದು, ಇಂಥದ್ದೆಲ್ಲ ಮಾಡ್ತಾ ಇದ್ದ. ಅದಕ್ಕೆ ಆತನ ಮನೆಯನ್ನೇ ಬಂಡವಾಳ ಮಾಡ್ಕೊಂಡಿದ್ದ. ಐಷಾರಾಮಿ ಜೀವನ ನಡೆಸ್ತಾ ಇದ್ದ. ಈಗ ನೋಡ್ಬೋದಾಗಿದೆ ಅವನ ಐಷಾರಾಮಿ ಬಂಗ್ಲೆಯ ಮುಂದೆ ನಾವಿದ್ದೀವಿ. ಇಲ್ಲಿ ನೋಡ್ಬೋದು, ಇದು ಅಷ್ಟು ದೊಡ್ಡ ಬಂಗ್ಲೆ ಆಗದಿದ್ರು ಕೂಡ ತುಂಬ ಐಷಾರಾಮಿ ಬಂಗ್ಲೆ ಆಗಿದೆ. 2 ಫ್ಲೋರ್ನ ಅಂದ್ರೆ 1 ಫ್ಲೋರ್ನ ಮನೆ ಆಗಿರುತ್ತೆ, ಗ್ರೌಂಡ್ ಫ್ಲೋರ್ ಮತ್ತೆ ಫಸ್ಟ್ ಫ್ಲೋರು. ಸೊ ಇಲ್ಲಿ ಆತನ ಫ್ಯಾಮಿಲಿ ಜೊತೆ ಈ ಒಂದು ಮನೆಯಲ್ಲಿ ಕೆಳಭಾಗದಲ್ಲಿ ವಾಸವಾಗಿರ್ತಾನೆ. ಸೊ ಯಾರಾದರೂ ಬಂದ್ರೆ ಇಲ್ಲಿ ವ್ಯವಹಾರವನ್ನ ಮಾತಾಡೋ ಅಂಥದ್ದು ಇದನ್ನೆಲ್ಲ ಮಾಡ್ತಾ ಇರ್ತಾನೆ. ಅದಾದ ಬಳಿಕ ಫಸ್ಟ್ ಫ್ಲೋರ್ನಲ್ಲಿ ಆತ ಒಂದು ದೊಡ್ಡ ಸಾಮ್ರಾಜ್ಯವನ್ನು ಇಟ್ಕೊಂಡಿರ್ತಾನೆ. ಐಷಾರಾಮಿ ಜೀವನವನ್ನು ಫಸ್ಟ್ ಫ್ಲೋರ್ನಲ್ಲಿ ಸಾಗಿಸ್ತಾ ಇರ್ತಾನೆ. ಇಲ್ಲಿ ನೋಡ್ಬೋದಾಗಿದೆ, ಈ ಒಂದು ಫಸ್ಟ್ ಫ್ಲೋರ್ ಏನಿದೆ, ಈ ಫಸ್ಟ್ ಫ್ಲೋರ್ನಲ್ಲಿ ನಾವು ಹೋಗ್ತಾ ತೋರಿಸೋದಾದ್ರೆ ಇಲ್ಲಿ ನೋಡ್ಬೋದು. ಸೊ ಈ ಒಂದು ಏನು ಸ್ಟೀಲ್ ಗ್ರಿಲ್ಸ್ ಮೂಲಕ ಇಲ್ಲಿ ಸ್ಟೆಪ್ಸನ್ನು ಮಾಡಿದ್ದ. ಸೊ ಈ ಮೇಲ್ಗಡೆ ಹೋದರೆ ಆತನ ಐಷಾರಾಮಿ ಸಾಮ್ರಾಜ್ಯನೇ ಇಲ್ಲಿ ಕಾಣ್ತಾ ಇತ್ತು. ಒಳಗಡೆ ಮಧ್ಯದ ಒಂದು ಕೋಟೆಯನ್ನೇ ಕಟ್ಟಿದ್ದ ಅಂತ ಹೇಳ್ಬೋದು. ಸೊ ಇಲ್ಲಿ ಈ ರೀತಿ ವ್ಯವಸ್ಥಿತವಾಗಿ ಈ ಒಂದು ಬಂಗ್ಲೆಯನ್ನು ಮಾಡ್ತಾ ಇದೆ. ಈ ಬಂಗ್ಲೆಯ ಒಳಗಡೆ ಹೇಗಿದೆ ಅನ್ನೋದನ್ನು ನಾವು ತೋರಿಸ್ತಾ ಹೋಗೋದಾದ್ರೆ, ಇಲ್ಲಿ ಆರಂಭಿಕ ಹಂತದಲ್ಲಿ ಒಂದು ಸಣ್ಣ ಆರ್ಟಿಫಿಷಿಯಲ್ ಗಾರ್ಡನನ್ನು ಮಾಡ್ಕೊಂಡಿದ್ದ. ಅದಾದ ಬಳಿಕ ಮೇಲ್ಭಾಗದಲ್ಲಿ ಹೋದರೆ ಆತನ ಮಧ್ಯದ ಸಾಮ್ರಾಜ್ಯ ಇಲ್ಲಿ ಇರುವಂಥದ್ದು. ಅಂದರೆ ನಾವೇನೀಗ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀವಿ, ಸೊ ಅದೇ ಆತನ ಈ ಒಂದು ಪ್ರೈವೇಟ್ ಬಾರ್ ಕೌಂಟರ್. ನಿನ್ನೆ ಈ ಭಾಗದಲ್ಲಿ ಎಲ್ಲವೂ ಕೂಡ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಮದ್ಯ ಇಲ್ಲಿ ಇತ್ತು. ಅಂದರೆ ಈಗ ಅದನ್ನೆಲ್ಲ ಪೊಲೀಸರು ವಶಪಡಿಸ್ಕೊಂಡಿರುವಂಥದ್ದು. ಪೊಲೀಸರು ಎಲ್ಲವನ್ನು ಕೂಡ ತೆಗೆದುಕೊಂಡು ಹೋಗಿದ್ದಾರೆ. ಸೊ ಇಲ್ಲಿ ಯಾರಾದರೂ ಗೆಸ್ಟ್ಗಳು ಬಂದಂಥ ಸಂದರ್ಭದಲ್ಲಿ ಅವನ ಐಷಾರಾಮಿ ಜೀವನವನ್ನು ತೋರಿಸ್ತಾ ಇದೆ. ಈ ಲಿವಿಂಗ್ ಹಾಲನ್ನು ನೋಡ್ಬೋದಾಗಿದೆ. ಸೊ ಲಿವಿಂಗ್ ಹಾಲು ತುಂಬ ಐಷಾರಾಮಿ ಲಿವಿಂಗ್ ಹಾಲ್ ಇದಾಗಿರುವಂಥದ್ದು. ಯಾರಾದರೂ ಗೆಸ್ಟ್ಗಳು ಬಂದಂಥ ಸಂದರ್ಭದಲ್ಲಿ ಅವರಿಗೆ ಇಲ್ಲಿ ವಿದೇಶಿ ಮದ್ಯಗಳನ್ನು ಕೊಟ್ಟು ಅವ್ರನ್ನ ಗಮನ ಸೆಳೀತಾ ಇದ್ದ. ಇಲ್ಲಿರುವಂತಹ ಫ್ರಿಜ್ಗಳೇನಿದೆ, ಫ್ರಿಜ್ಗಳಲ್ಲೆಲ್ಲವೂ ಕೂಡ ನಿನ್ನೆ ಕಂಪ್ಲೀಟ್ ಡ್ರಿಂಕ್ಸ್ ಬಾಟ್ಲುಗಳೆಲ್ಲ ತುಂಬಿತ್ತು. ಸೊ ನಾವು ಕೂಡ ಈ ಪ್ರದೇಶಕ್ಕೆ ನಿನ್ನೆ ಕೂಡ ವಿಸಿಟ್ ಮಾಡಿದ್ವಿ. ಎಲ್ಲ ಫ್ರಿಜ್ ಬಾಟ್ಲ್ ಏನಿತ್ತು ಎಲ್ಲವನ್ನು ಕೂಡ ಈಗ ಪೊಲೀಸರು ವಶಪಡಿಸ್ಕೊಂಡಿರುವಂಥದ್ದು. ಈ ಭಾಗದಲ್ಲಿ ಒಂದು ಬೆಡ್ರೂಮನ್ನು ಗೆಸ್ಟ್ಗಳಿಗೆ ಅಂತ ಹೇಳಿ ಇಟ್ಕೊಂಡಿದ್ದ. ಸೊ ಇದು ಯಾರಾದರೂ ಗೆಸ್ಟ್ಗಳು ಬಂದರೆ ಅವರಿಗೆ ಇರುವಂತಹ ಬೆಡ್ರೂಮ್ ಇದಾಗಿತ್ತು. ಸೊ ಇಲ್ಲಿ ಏನು ವಾಕಿನ್ ವಾರ್ಡ್ರೋಬ್ ಇರುವಂತಹ ಬೆಡ್ರೂಮ್ ಮತ್ತು ಐಷಾರಾಮಿ ಏನು ಬಾತ್ರೂಮ್ಗಳನ್ನು ಕೂಡ ಇಲ್ಲಿ ನೋಡ್ಬೋದಾಗಿದೆ. ಸೊ ಇದು ಆತನ ಲಿವಿಂಗ್ ಏರಿಯಾ. ಇಲ್ಲಿಂದ ಡ್ರಿಂಕ್ಸನ್ನು ಎಲ್ಲರಿಗೂ ಕೂಡ ಇಲ್ಲಿ ಸಪ್ಲೈ ಮಾಡ್ತಿದ್ದ. ನಿನ್ನೆ ಇದೇ ಪ್ಲೇಸ್ನಲ್ಲಿ ಅಂದರೆ ಏನು ಈ ಒಂದು ಟೇಬಲ್ ಇಲ್ಲೇನಿದೆ, ಸೊ ಇಲ್ಲಿ ನಿನ್ನೆ ಮಲೇಷಿಯಾ ಮಹಿಳೆಯ ಜೊತೆಗೆ ಅಂದರೆ ಮಲೇಷಿಯಾ ಮೂಲದ ಯುವತಿಯ ಜೊತೆಗೆ ಆತ ಕೂತ್ಕೊಂಡು ಇಲ್ಲಿ ಪಾರ್ಟಿಯನ್ನು ಮಾಡ್ತಾ ಇದ್ದ. ಪಾರ್ಟಿಯನ್ನು
ಮಾಡುವಂತಹ ಸಂದರ್ಭದಲ್ಲಿ ಪೊಲೀಸರು ಇಲ್ಲಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಎಂಟ್ರಿ ಕೊಟ್ಟು ಆತನನ್ನು ಬಂಧಿಸಿರುವಂಥದ್ದು. ಸೊ ಇಲ್ಲಿ ನೋಡ್ಬೋದಾಗಿದೆ ಒಂದು ಬೃಹತ್ LED ಟಿವಿಯನ್ನು ನೋಡ್ಬೋದಾಗಿದೆ. ಸೊ ಇದನ್ನ ನೋಡ್ಕೊಂಡು ಇಲ್ಲಿ ಎಂಜಾಯ್ ಮಾಡ್ತಾ ಇದ್ರು. ಮತ್ತೆ ಮಾತುಕತೆಗಳು ಅಂದರೆ ಈತನ ವಂಚನೆಯ ಮಾತುಕತೆಗಳು ಇಲ್ಲೇ ಕೂಡ ನಡೀತಾ ಇತ್ತು. ಇನ್ನು ಈ ಒಂದು ಲಿವಿಂಗ್ ಏರಿಯಾಕ್ಕೆ ಹೊಂದ್ಕೊಂಡಂತೆ ಆತನ ಬೆಡ್ರೂಮ್ ಇತ್ತು. ಸೊ ಆ ಬೆಡ್ರೂಮನ್ನು ಇಲ್ಲಿ ನಾವು ನೋಡ್ಬೋದಾಗಿದೆ. ಸಂಪೂರ್ಣವಾಗಿ ಕಬೋರ್ಡ್ನಿಂದ ಪೂರ್ತಿಯಾಗಿರುವಂತಹ ಬೆಡ್ರೂಮ್ ಇದಾಗಿದೆ. ಅಂದರೆ ಆತ ಇಲ್ಲೂ ಒಂದು ಕೂಡ ಟಿವಿಯನ್ನು ಇಟ್ಕೊಂಡಿದ್ದ, ಆ ಕಬೋರ್ಡ್ಗಳಲ್ಲಿ ಆತನ ಬಟ್ಟೆ ಬರೆಗಳನ್ನು ಇಟ್ಕೊಂಡಿದ್ದ. ಸೊ ಇಲ್ಲಿ ವಿಶೇಷವಾಗಿ ಇನ್ನೊಂದು ಹೈಡ್ ರೂಮನ್ನು ಇಲ್ಲೇ ಮಾಡ್ಕೊಂಡಿದ್ದಂಥದ್ದು. ಎಲ್ಲ ರೀತಿಯ ನೋಡೋದಾದರೆ ಇದು ಒಂದು ಕಬೋರ್ಡ್ ರೀತಿ ಕಾಣುತ್ತೆ. ಸೊ ಈ ಕಬೋರ್ಡ್ ಏನಿದೆ ಇದು ನೋಡ್ಲಿಕ್ಕೆ ಮಾತ್ರ ಕಬೋರ್ಡು, ಆದರೆ ಇದು ಕಬೋರ್ಡ್ ಅಲ್ಲ. ಇದನ್ನು ಹೋಗಿ ನಾನು ತೋರಿಸ್ತೀನಿ. ಇಲ್ಲಿ ನೋಡ್ಬೋದಾಗಿದೆ. ಇದನ್ನು ಓಪನ್ ಮಾಡಿದರೆ ಈ ರೀತಿ ಕಾಣುತ್ತೆ. ಜಸ್ಟ್ ಇಲ್ಲಿ ಸ್ಟೆಪ್ಸ್ ಹತ್ಕೊಂಡು 2 ಸ್ಟೆಪ್ಸ್ ಹತ್ಕೊಂಡು ಈ ರೀತಿ ಹೋದರೆ ಇಲ್ಲಿ ಒಂದು ಕಬೋರ್ಡ್ನ ಪಕ್ಕದಲ್ಲಿ ಒಂದು ಹೈಡ್ ರೂಮ್ ಇರುವಂಥದ್ದು. ಅಂದರೆ ಇಲ್ಲೊಂದು ಸಣ್ಣ ಡೋರ್ ಇರುತ್ತೆ. ಆ ಡೋರನ್ನು ಈ ರೀತಿ ಕ್ಲೋಸ್ ಮಾಡಿದರೆ ಇದು ಸಂಪೂರ್ಣವಾಗಿ ಕಬೋರ್ಡು. ಓಪನ್ ಮಾಡಿದರೆ ಇದು ಒಂದು ಹಿಡನ್ ರೂಮು. ಇಲ್ಲಿ ನೋಡ್ಬೋದು. ಈ ಹಿಡನ್ ರೂಮ್ಗೆ ಬಂದ ತಕ್ಷಣ ಇಲ್ಲಿ ಏನು ಸ್ಟೆಪ್ಸ್ ಇರುತ್ತೆ ಆ ಸ್ಟೆಪ್ಸ್ ಮೂಲಕ ಈ ಒಂದು ಅಂಡರ್ಗ್ರೌಂಡ್ ಟೈಪ್ ಇದೆ. ಸೊ ಇಲ್ಲಿಗೆ ಇಳಿದು ಬಂದರೆ ಒಂದು 15ರಿಂದ 20 ಜನರು ಆರಾಮವಾಗಿ ನಿಂತ್ಕೊಳ್ಳುವಂತಹ ಈ ಒಂದು ಹೈಡಿಂಗ್ ರೂಮ್ ಇದಾಗಿದೆ. ಇದರಲ್ಲಿ ಇನ್ನೊಂದು ಪಾರ್ಟಿಷನ್ ಇದೆ. ಇದರಲ್ಲೂ ಕೂಡ ಒಳಗಡೆ ಸೇರ್ಕೊಳ್ಬೋದು. ಅಂದರೆ ಇದರಲ್ಲೂ ಕೂಡ ಒಂದು 7ರಿಂದ 8 ಜನರು ಇಲ್ಲಿ ನಿಲ್ಬೋದು. ಸೊ ಪೊಲೀಸರೇನಾದರೂ ಆತನ ವಂಚನೆ ಜಾಲ ಗೊತ್ತಾಗಿ ಮನೆ ಹತ್ರ ಬಂದರೆ, ಇಲ್ಲ ಯಾರಾದರೂ ಹಣ ಕಳ್ಕೊಂಡವರು ಮನೆ ಹತ್ರ ಬಂದರೆ ಇಲ್ಲಿ ಆತ ಹೈಡ್ ಆಗ್ತಾ ಇದ್ದ, ಮನೆಯಲ್ಲಿ ತಾನು ಇಲ್ಲ ಅನ್ನೋದನ್ನು ತೋರಿಸ್ಕೊಳ್ತಾ ಇದ್ದ. ಮತ್ತು ಇಲ್ಲೊಂದು ಎಕ್ಸಿಟ್ ವಿಂಡೋ ಏನಿದೆ, ಸೊ ಎಕ್ಸಿಟ್ ವಿಂಡೋದಲ್ಲಿ ಯಾರ್ಯಾರು ಇಲ್ಲಲ್ಲಿ ಬರ್ತಾರೆ, ಏನಾಗ್ತಾ ಇದೆ ಅನ್ನೋ ಚಲನವಲನಗಳನ್ನು ಆತ ಇಲ್ಲಿ ತಿಳಿತಾ ಇದ್ದ. ಸೊ ಇದು ಆತನ ಹೈಡ್ ರೂಮ್ ಆಗಿತ್ತು. ಸೊ ಅವರೆಲ್ಲರೂ ವಾಪಸ್ಸು ಹೋದ ನಂತರ, ಅಂದರೆ ಎಲ್ಲರೂ ಪೊಲೀಸವರಾಗಿರ್ಬೋದು, ಎಲ್ಲ ಬಂದಂಥವ್ರು ಯಾರು ಕೂಡ ಅವನ ಮನೆಯಲ್ಲಿ ಇಲ್ಲ ಅಂತ ಹೇಳಿ ವಾಪಸ್ ಹೋದ ನಂತರ ಈತ ವಾಪಸ್ ಬರ್ತಾ ಇದ್ದ. ವಾಪಸ್ ಇದು ಕಬೋರ್ಡಾಗಿ ಉಳಿತಾ ಇತ್ತು. ಹಿಡನ್ ರೂಮ್ ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ. ಸದ್ಯಕ್ಕೆ 200ರಿಂದ 300 ಕೋಟಿಗಳಷ್ಟು ರೂಪಾಯಿ ಹಣವಷ್ಟು ವಂಚನೆ ಮಾಡಿದ್ದಾನೆ ಅನ್ನೋ ಮಾಹಿತಿ ಈಗ ಗೊತ್ತಾಗ್ತಾ ಇರುವಂಥದ್ದು. ಅಂದರೆ ಈ ಒಂದು ಪ್ರದೇಶದಲ್ಲಿ ಕೂತ್ಕೊಂಡು ತನ್ನ ಐಷಾರಾಮಿ ಜೀವನವನ್ನು ಇಲ್ಲಿ ಸಾಗಿಸ್ತಾ ಇದ್ದ. ಬಂದಂಥವರಿಗೆ ಏನು ಡ್ರಿಂಕ್ಸನ್ನು ಕೊಡ್ತಾ ಇದ್ದ, ಇವನ್ನೆಲ್ಲ ಶೋ ಮಾಡ್ತಾ ಇದ್ದ. ಆನೆ ದಂತದ ಮಾದರಿಯಲ್ಲಿರುವಂತಹ ಇದನ್ನೆಲ್ಲ ಏನು ಐವರಿ ಏನಿರುತ್ತೆ ಇಂಥದ್ದನ್ನೆಲ್ಲವನ್ನು ಕೂಡ ಇಟ್ಕೊಂಡಿದ್ದ. ಸೊ ಆತನ ಲೈಫ್ ಸ್ಟೈಲ್ ಎಷ್ಟು ಚೆನ್ನಾಗಿತ್ತು ಅನ್ನೋದನ್ನು ತೋರಿಸ್ಕೊಳ್ತಾ ಇದ್ದ. ಅದಾದ ಬಳಿಕ ಸಾಲವನ್ನು ಕೊಡಿಸ್ತೀನಿ ಅನ್ನೋ ಹೇಳಿ ಸ್ಟಾಂಪ್ ಡ್ಯೂಟಿಯನ್ನು ತಗೊಳ್ತಾ ಇದ್ದ. ಅದಾದ ಬಳಿಕ ವಂಚನೆಯನ್ನು ಮಾಡ್ತಾ ಇದ್ದ. ಈತ ಮಿನಿಮಮ್ 5 ಕೋಟಿಯಿಂದ 100 ಕೋಟಿವರೆಗೂ ವಂಚನೆ ಮಾಡ್ತಾ ಇದ್ದ. ಮಿನಿಮಮ್ 5 ಕೋಟಿ ಕೆಳಗಡೆ ಇರೋಂಥವ್ರಿಗೆ ವಂಚನೆ ಮಾಡ್ತಾ ಇರಲಿಲ್ಲ. ಮಿನಿಮಮ್ 5 ಕೋಟಿಯಿಂದ 100 ಕೋಟಿ ರೂಪಾಯಿ ವಂಚನೆ ಮಾಡ್ತಾ ಇದ್ದ. ಈಗ ಸದ್ಯಕ್ಕೆ ಅವನ ಅಕೌಂಟ್ನಲ್ಲಿ 40 ಕೋಟಿ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಚೈತ್ರ. ಓಕೆ, ಥ್ಯಾಂಕ್ ಯು ಪೃಥ್ವಿ ಮಾಹಿತಿಗಾಗಿ.